ಮೇಡಮ್ ಸೂಪರ್ ಆಗಿ ಮಾಡಿದ್ದಾರೆ. ಓವರ್ ಆಲ್ ಎಲ್ಲ ಈ ಸಿನಿಮಾದಲ್ಲಿ ಎಲ್ಲ ಓವರ್ ಆಲ್ ಚೆನ್ನಾಗಿ ಮಾಡಿದ್ದಾರೆ. ಎಲ್ರಿಗೂ ಒಳ್ಳೇದಾಗ್ಲಿ. ಮತ್ತೆ ಹಾಗೆ ಕ್ಯಾಮ್ರಾಮನ್ ಅಂತೂ ಸೂಪರ್ ಆಗಿ ಮಾಡಿದ್ದಾರೆ. ಯಾರು ಸರ್ ಡಿಒಪಿ ಹೆಸರು? ಪ್ಲೀಸ್ ದಾಸ್ ತುಂಬಾ ಅದ್ಭುತವಾಗಿ ಡಿಒಪಿ ಮಾಡಿದ್ದಾರೆ ಸರ್. ತುಂಬಾ ಥ್ಯಾಂಕ್ ಯು. ಸಿನಿಮಾ ಸೂಪರ್ ಆಗಿದೆ. ಎಲ್ಲರೂ ಬಂದು ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ. ನಮ್ಮ ನವರಸನ್ ಸರ್, ನಮ್ಮ ಸ್ನೇಹಿತರು, ಅವ್ರಿಗೆ ನಿಜವಾಗ್ಲೂ ಇನ್ನೂ ಸುಮಾರು ಸಿನಿಮಾ ಮಾಡೋಷ್ಟು ನಿಮ್ಮ ಸಪೋರ್ಟ್ ಇರಲಿ. ಅವ್ರು ಖಂಡಿತವಾಗಿ ಸಿನಿಮಾ ದಯವಿಟ್ಟು ರಿವ್ಯೂ ಕೊಡ್ಬೇಕು. ಕ್ಲೈಮ್ಯಾಕ್ಸ್ ಮಾತ್ರ ಏನಾಗಿದೆ ಹೇಳಕ್ ಹೋಗ್ಬೇಡಿ. ಥ್ಯಾಂಕ್ ಯು. ಅಂಡ್ ಯಾರು ಲೈವ್ ಏನಾದ್ರು ಮಾಡಿದ್ರೆ ದಯವಿಟ್ಟು ಕಟ್ ಮಾಡಿ. ನಾನು ಗೊತ್ತೇನಪ್ಪ ಯಾರೇ ನೀವು ಎಲ್ಲ ಮಾಧ್ಯಮ ಮಿತ್ರರಿಗೆ ಚೆನ್ನಾಗಿದೆ ಸಿನಿಮಾ ಅಂತ ಈ ಸಂಜೆ ಸೂತ್ರಧಾರಿ ಸಿನಿಮಾ ಇವತ್ತು ನಾವು ಈ ಸಿನಿಮಾ ನೋಡಿ ಆಚೆ ಬರ್ಬೇಕಾದ್ರೆ ಒಂದೇ ಅನಿಸಿದ್ದು, ಸಮಾಜದಲ್ಲಿ ನಡೆಯುವಂತ ಅನೇಕ ಅತ್ಯಾಚಾರಗಳಿರಬಹುದು, ಬ್ಲ್ಯಾಕ್ ಮೇಲಿಂಗ್ ಇರ್ಬೋದು, ಹನಿ ಟ್ರ್ಯಾಪ್ ಇರ್ಬೋದು, ಮತ್ತೊಂದು 108 ಸಸ್ಪೆನ್ಸ್ ವಿಚಾರಗಳಿರ್ಬೋದು, ಕ್ರೈಮ್ ವಿಚಾರಗಳು ನಡೆಯುತ್ತೆ. ಅದಕ್ಕೆ ನ್ಯಾಯ, ನೀತಿ, ಇನ್ನೊಂದು ಮತ್ತೊಂದು ಮಗದೊಂದು ಅಂತ ಹೋದಾಗ ಎಲ್ಲೆಲ್ಲಿ ಏನೇನಾಗುತ್ತೆ, ಅದಕ್ಕೋಸ್ಕರ ಯಾವ್ಯಾವ ರೀತಿಯಲ್ಲಿ ಪರದಾಡಬೇಕಾಗತ್ತೆ ಅನ್ನೋದೊಂದು, ಮತ್ತೆ ಒಂದು ಸಮಾಜ ಕಳಕಳಿ ಇಟ್ಕೊಂಡಿರೋಂಥ ಮಾಡಿರೋಂಥ ಒಂದು ಸಿನಿಮಾ ಇದು. ಸಸ್ಪೆನ್ಸ್ ಥ್ರಿಲ್ಲರ್ ಅನ್ನೋದು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ, ಅಷ್ಟೇ ಬಿಟ್ರೆ ಮುಖ್ಯವಾಗಿ ಹೇಳ್ಬೇಕಂದ್ರೆ ಅದು ಮೇನ್ ಸಮಾಜ ಕಳಕಳಿಯ ಸಿನಿಮಾ. ಇವತ್ತೇನು ಸಮಾಜದಲ್ಲಿ ನಡೀತಾ ಇರೋಂಥ ಎಷ್ಟೋ ಇನ್ಸಿಡೆಂಟ್ಗಳನ್ನ ಇದು ಬಿಂಬಿಸುತ್ತೆ. ಯಾಕಂತಂದ್ರೆ ಎಷ್ಟೋ ಜನ ಜೀವನಗಳಲ್ಲಿ ನಡೆದಿರುತ್ತೆ, ಹೇಳ್ಕೊಳಕ್ಕಾಗಿರಲ್ಲ ಅಂತ ಒಂದು ಸಮಾಜ ಕಳಕಳಿ ಇರುವಂತ ಒಂದು ಸಿನಿಮಾ. ಅದನ್ನ ತೆರೆ ಮೇಲೆ ಅದ್ಭುತವಾಗಿ ಕಟ್ಟಿ ಅದಕ್ಕೆ ಒಂದು ಸಸ್ಪೆನ್ಸ್ ಜಾನರಲ್ಲಿ ತಗೊಂಡ್ಬಂದು ಅದರಲ್ಲೂ ಹೊಸ ಹೀರೋ ಲಾಂಚ್ ಆಗ್ತಿದ್ದಾರೆ, ಚಂದನ್. ಕಂಗ್ರಾಚುಲೇಷನ್ ಬ್ರದರ್. ಹಾಗಾಗಿ ಪ್ರತಿಯೊಬ್ಬ ಪಾತ್ರಧಾರಿಗೂ ಅಷ್ಟೇ ಸಿನಿಮಾದಲ್ಲಿ ಜೀವ ತುಂಬಿ ಅಭಿನಯ ಮಾಡಿದ್ದಾರೆ. ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೆ ಸಿನಿಮಾ ಅಂತ ಹೇಳ್ಬೋದು. ಯಾಕಂತಂದ್ರೆ ಇವತ್ತು ಸಸ್ಪೆನ್ಸ್ ಜಾನರ್ನಲ್ಲಿ, ಥ್ರಿಲ್ಲರ್ ಜಾನರ್ನಲ್ಲಿ ಎಷ್ಟೋ ಸಿನಿಮಾಗಳು ಬಂದ್ರು 2 ಗಂಟೆ 20 ನಿಮಿಷ ಹೆಂಗ್ ಹೋಯ್ತು ಅನ್ನೋದೇ ಗೊತ್ತಾಗ್ದಿರ ಅಷ್ಟು ನೀಟಾಗಿ, ಅಷ್ಟು ಚೆನ್ನಾಗಿತ್ತು. ಮತ್ತೆ ಸಾಂಗ್ಸ್ ಇರ್ಬೋದು, ಮತ್ತೆ ಪ್ರತಿಯೊಬ್ಬ ಟೆಕ್ನಿಷಿಯನ್ಸ್ ವರ್ಕ್ ಅದ್ರಲ್ಲಿ ಕಾಣ್ತಾ ಇತ್ತು. ದಯವಿಟ್ಟು ಎಲ್ಲರೂ ಬಂದ್ರು ಕನ್ನಡ ಸಿನಿಮಾವನ್ನ ಚಿತ್ರಮಂದಿರದಲ್ಲಿ ನೋಡಿ, ನಮ್ಮ ನಿರ್ಮಾಪಕರು ನೋಡಿಸಿ. ಯಾಕಂತಂದ್ರೆ ಒಬ್ಬ ನಿರ್ಮಾಪಕರ ಗೆದ್ರೆ ಅಟ್ಲೀಸ್ಟ್ ಕನಿಷ್ಠ 10 ಸಿನಿಮಾ ಮಾಡ್ತಾರೆ. ನಿರ್ಮಾಪಕರೇ ಗೆಲ್ಲಿಲ್ಲ ಅಂತಂದ್ರೆ, ಸಿನಿಮಾನೇ ಗೆಲ್ಲಿಲ್ಲ ಅಂತಂದ್ರೆ ಹೊಸ ಹೊಸ ನಿರ್ಮಾಪಕರು ಬರ್ತಾರೆ, ಹೋಗ್ತಾ ಇರ್ತಾರೆ. ದಯವಿಟ್ಟು ರಿಪೀಟ್ ಪ್ರೊಡ್ಯೂಸರ್ಸ್ ಬೇಕು ಅಂತಂದ್ರೆ ನೀವು ಸಿನಿಮಾಗಳನ್ನ ಗೆಲ್ಲಿಸ್ಬೇಕು. ದಯವಿಟ್ಟು ಗೆಲ್ಸ್ಕೊಡಿ ಅಂತ ಹೇಳ್ತೀನಿ. ಎಲ್ಲಾ ಪ್ರೇಕ್ಷಕರು ಚಿತ್ರಮಂದಿರದಲ್ಲೇ ಬಂದು ನೋಡಿ ಕನ್ನಡ ಸಿನಿಮಾವನ್ನು ಗೆಲ್ಲಿಸಿ. ಥ್ಯಾಂಕ್ ಯು ವೆರಿ ಮಚ್. ಅಂತ ಕನ್ಫ್ಯೂಷನ್ ಅಲ್ಲಿ ಇದೆ. ಬಟ್ ಇವತ್ತು ಥಿಯೇಟರ್ ಬಂದು ಸಿನಿಮಾ ನೋಡಿದಾಗ ಈ ಎಂಟೈರ್ ಸಿನಿಮಾ ಟೀಮ್ ಒಟ್ಟಿಗೆ ಇಟ್ಸ್ ಅ ಬ್ಯೂಟಿಫುಲ್ ಜಾನರ್. ಹೆಣ್ಮಕ್ಳಿಗೆ ತುಂಬಾ ಧೈರ್ಯನ ತಂದ್ಕೊಂಡ್ ಬರುತ್ತೆ. ಯಾಕಂದ್ರೆ ಈ ತರ ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳಿದ್ರೆ, ಮತ್ತೆ ಪ್ರಪಂಚದಲ್ಲಿ ಆಗುವಂತ ಆಗುಗಳ ಬಗ್ಗೆ ತುಂಬಾ ಅವೇರ್ನೆಸ್ ಮೂಡುವಂತ ಒಂದು ಬ್ಯೂಟಿಫುಲ್ ಮೆಸೇಜ್ ಇರ್ತಕ್ಕಂಥ ಸಿನಿಮಾ. ಅಂಡ್ ಚಂದನ್ ಶೆಟ್ಟಿ ಅವರು ಫಾರ್ ದ ಫಸ್ಟ್ ಟೈಮ್ ಕನ್ನಡ ಇಂಡಸ್ಟ್ರಿಗೆ ಫುಲ್ ಫ್ಲೆಡ್ಜ್ ಆಗಿ ಹೀರೋ ಆಗಿ ಪಾದಾರ್ಪಣೆ ಮಾಡ್ತಿದ್ದಾರೆ. ನಿಮಗೆ ಹಾರ್ಟ್ಲಿ ವೆಲ್ಕಮ್. ಸೊ ಇಡೀ ಸಿನಿಮಾದ ಹಾಡಲ್ಲಿರ್ಬೋದು, ಮ್ಯೂಸಿಕ್ ಎಲ್ಲಾ ಜವಾಬ್ದಾರಿನೂ ಅವರೇ ವಹಿಸ್ಕೊಂಡಿದ್ದಾರೆ. ನನ್ಗೆ ಕೆಲವು ಸೀನ್ಸ್ ಎಲ್ಲ ನೋಡ್ಬೇಕಾ, ಸಸ್ಪೆನ್ಸ್ ಸೀನ್ಸ್ ನಾನು ಆರನ್ನ ಅನ್ಕೊಳ್ತಾ ಇದ್ದೆ ಚಂದನ್ ಅವರೇ ಮಾಡಿರ್ತಾರ ಅಂತ. ಬಟ್ ಹಿ ಕ್ಲಾರಿಫೈಡ್ ದಟ್ ಹಿ ಓನ್ಲಿ ಡಿಡ್. ಅಪೂರ್ವ ಲುಕ್ಸ್ ಬ್ಯೂಟಿಫುಲ್. ಸಿನಿಮಾಗೆ ಒಂದು 2 hours ಆಡಿಯನ್ ಆಗಿ ಬಂದು ಕುತ್ಕೊಂಡು ನೋಡಿದ್ರೆ ಸ್ಟಾರ್ಟಿಂಗ್ ಓಪನಿಂಗು ಕೂಡ ಕಾಮಿಡಿ ತುಂಬಾ ಅದ್ಭುತವಾದ ಮ್ಯಾನರಿಸಮ್ ಮಾಡಿದ್ರೆ ನನಗೆ ಕ್ಲೈಮ್ಯಾಕ್ಸ್ ಒಂದು ಲಾಸ್ಟ್ 20 minutes ಅಂದ್ರೆ ಹೇಗ್ ಹೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ, ಅಷ್ಟು ಕ್ವಿಕ್ ಆಗಿ ಸಿನಿಮಾ ಹೋಗುತ್ತೆ. ನವರಸನ್ಗೆ ಆಲ್ ದಿ ಬೆಸ್ಟ್. ಅಂಡ್ ಕಿರಣ್ ಅವರ ಮೊದಲನೇ ಒಂದು ಪ್ರಯತ್ನಕ್ಕೆ ಆಲ್ ದಿ ಬೆಸ್ಟ್. ಎಂಟೈರ್ ಸಿನಿಮಾಗೆ ಆಲ್ ದಿ ಬೆಸ್ಟ್. ಕನ್ನಡ ಚಿತ್ರಗಳು ಇತ್ತೀಚಿನ ದಿನಗಳಲ್ಲಿ ನಂಬರ್ ಆಫ್ ಸಿನಿಮಾಗಳು ರಿಲೀಸ್ ಆಗ್ತಾ ಇರೋದು ಸ್ವಲ್ಪ ಕಮ್ಮಿ ಆಗ್ತದೆ. ನಮ್ಮ ಕನ್ನಡ ಚಿತ್ರಗಳು, ಕನ್ನಡ ಅಭಿಮಾನಿಗಳೇ ಇಂಥ ಚಿತ್ರಗಳನ್ನ ಬಂದು ಥಿಯೇಟರ್ ನೋಡಿ ಎನ್ಕರೇಜ್ ಮಾಡಿದ್ರೆ ಇನ್ನಷ್ಟು ಪ್ರಯತ್ನಗಳು ಮಾಡ್ತಾ ಹೊಸ ಟೀಮ್ಗಳು ಬರುತ್ತೆ. ಸೊ ಸೂತ್ರಧಾರಿನ ನೀವೆಲ್ಲರೂ ಥಿಯೇಟರ್ ಬಂದು ನೋಡಿ, ವಿಶ್ ಮಾಡಿ. ಓಕೆ, ಆಲ್ ದ ಬೆಸ್ಟ್ ಟು ದ ಎಂಟೈರ್ ಟೀಮ್. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ಚಂದು ಹೀರೋ ಆಗಿ ಮೊದಲನೇ ಸಿನಿಮಾ ಮಾಡ್ತಿದ್ದಾರೆ, ಅದಕ್ಕೆ ಆಲ್ ದಿ ಬೆಸ್ಟ್. ಸಿನಿಮಾದಲ್ಲಿ 2 ಹೋರಾಟ ಇದೆ. ಒಂದು ಚಂದನ್ ಸಿನಿಮಾದ ಹೊರಗಡೆ ಮಾಡೋದು, ಇನ್ನೊಂದು ನವರಸಲ್ಲಿ ಸಿನಿಮಾಗೋಸ್ಕರ ಹೊರಗಡೆ ಮಾಡ್ತಾ ಇರೋದು. ಸೊ ನಾನು ಇದುವರೆಗೂ
ನವರಸನ್ ಅವ್ರ ಹೋರಾಟ ನೋಡ್ತಾ ಇದ್ದೆ, ಥಿಯೇಟ್ರ್ ಒಳಗಡೆ ಚಂದನ್ ಹೋರಾಟ ನೋಡಿ ಖುಷಿ ಆಯಿತು. ಆ್ಯಕ್ಟಿಂಗ್ ಎಷ್ಟು ಚೆನ್ನಾಗಿ ಮಾಡಿದ್ದಾನೆ ಚಂದು. ಅದೇ ಥರ ಅದಕ್ಕಿಂತ ದಿ ಬೆಸ್ಟ್ ಪಾರ್ಟ್ ಅಂದರೆ BGMs ಮೈಂಡ್ ಬ್ಲೋಯಿಂಗ್ ಆಗಿದೆ ನನಗೆ. ನಾವೆಲ್ಲ ಅನಿರುದ್ಧ್ ಸಿನಿಮಾಗಳು ನೋಡ್ಬೇಕಾದ್ರೆ ಹೇಳ್ತೀವಿ BGM ಇಂದ ಸಿನಿಮಾ ನಿಲ್ಲಿಸಿದ್ದಾರೆ ಅಂತ. ಆ ಥರದ್ದೊಂದು BGM ಈ ಸಿನಿಮಾಗೆ ಕೊಟ್ಟಿದ್ದಾರೆ ಚಂದನ್. ಸೊ ಜೊತೆಗೆ ಅಪೂರ್ವ, ಎಲ್ಲ ಪೋಸ್ಟರ್ಸು ಚೆನ್ನಾಗಿ ಮಾಡಿದ್ದಾರೆ. DOP ನಮ್ಮ ದಾಸ್ ಸರ್, ಇಡೀ ಡೈರೆಕ್ಟರ್, ರೈಟಿಂಗ್ ಟೀಮು ಎಲ್ಲ ಚೆನ್ನಾಗಿದೆ. ನಾವು ಬೇರೆ ಸಿನಿಮಾಗಳ ಬಗ್ಗೆ ಮಾತಾಡ್ತೀವಿ, ಮಲಯಾಳಂ ಸಿನಿಮಾ, ಥ್ರಿಲ್ಲರ್ ಸಿನಿಮಾ ಹಂಗೆ ಬರ್ತದೆ ಹಿಂಗೆ ಬರ್ತದೆ ಅಂತ. ಈ ಕನ್ನಡ ಒಂದು ಸೂತ್ರಧಾರಿ ಸಿನಿಮಾನ ನಂಬಿ ನೀವು ಥಿಯೇಟ್ರಿಗೆ ಬಂದರೆ ನಿಮಗೆ ನೀವು ಕೊಟ್ಟಿದ್ದ ದುಡ್ಡಿಗೆ ಮೋಸ ಆಗಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಥರದ್ದೊಂದು ಪ್ರಯತ್ನಕ್ಕೆ ನಾವೆಲ್ಲರೂ ಜೊತೆಗೆ ನಿಲ್ಲಬೇಕು. ಕನ್ನಡಕ್ಕೆ ಇನ್ನೊಂದಷ್ಟು ಹೀರೋಗಳು ಬೇಕು. ಸೊ ಇಡೀ ಸೂತ್ರಧಾರಿ ಟೀಮ್ಗೆ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಸರ್ ಇಲ್ಲಿ ಯಾರು ಮಾತಾಡಬೇಡಿ ಸರ್, ಆಂಬ್ಯುಲೆನ್ಸ್ ಅಲ್ಲಿ ಇದೆ ಸೌಂಡು. ಚೆಕ್. ಎಲ್ರಿಗೂ ನಮಸ್ಕಾರ. ದಯವಿಟ್ಟು ನಮಸ್ಕಾರ ಅಂತನಿ. ಏನಕ್ಕಂದ್ರೆ ಇದು ಇವತ್ತು ನಮ್ಮ ಕನ್ನಡ ಇಂಡಸ್ಟ್ರಿ ಪರಿಸ್ಥಿತಿ ಆಗಿದೆ. ನಾವು ಕನ್ನಡಿಗರಾಗಿ ಮೊದಲನೇದಾಗಿ ಹೇಳ್ಬೇಕಾಗಿರೋದು ಒಂದೇ, ಫ್ರೆಂಡ್ ಸಿನಿಮಾ ಅಂತ ಹೇಳ್ತಲ್ಲ, ಕನ್ನಡ ಸಿನಿಮಾ ಅಂತ ಬಂದು ನೋಡಿ. ಜೋರ ಚಪ್ಪಾಳೆ ಬರಲಿ ಸೂತ್ರಧಾರ ಟೀಮ್ಗೆ. ಚಂದನ್ ಬ್ರೋ ಇವತ್ತು ಕನ್ನಡ ಇಂಡಿಪೆಂಡೆಂಟ್ ಮ್ಯೂಸಿಕ್ ಸೀನಲ್ಲಿ ಅವ್ರದ್ದೇ ಒಂದು ಛಾಪು ಚಂದನ್ ಶೆಟ್ಟಿ ಅಂತಂದ್ರೆ. ಇವತ್ತು ಅವರು ಒಂದು ಎಫರ್ಟ್ ಹಾಕಿ ಕನ್ನಡ ಸಿನಿಮಾಗೆ ಅವ್ರ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಅಂದ್ರೆ ಕನ್ನಡ ಆಡಿಯನ್ಸ್ ಆಗಿ ನಾವು ಹೋಗಿ ನೋಡೋದು ನಮ್ಮೆಲ್ಲರ ಕರ್ತವ್ಯ. ನನ್ನ ಬ್ರದರ್ ನವರಸನ್ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ. ಆಮೇಲಿಂದ ಸರ್ ಶರವಣ ಸರ್ ಇಲ್ಲೇ ಇದ್ದಾರೆ, ಎಂಟೈರ್ ಟೀಮ್. ನಮ್ಮ ಸಂಜಯ್ ಗೌಡ್ರು ಇಲ್ಲೇ ಇದ್ದಾರೆ, ಒಳ್ಳೆ ಇನ್ಸ್ಪೆಕ್ಟರ್ ರೋಲ್ ಮಾಡಿದ್ದಾರೆ. ನನ್ನ ಫ್ರೆಂಡ್ಸ್ ಅಂತ ಹೇಳ್ತಲ್ಲ, ಆಸ್ ಅನ್ ಆಡಿಯನ್ ಕೂತ್ಕೊಂಡು ನೋಡಿದಾಗ ಎಲ್ಲೂ ಸಿನಿಮಾ ಬೋರ್ ಆಗಲಿಲ್ಲ. ಸೊ ನಾನು ಕೇಳ್ಕೊಳ್ಳೋದು ಇಷ್ಟೇ, ಕನ್ನಡಿಗರಾಗಿ ಕನ್ನಡ ಸಿನಿಮಾಗಳನ್ನ ನೋಡೋಣ, ಕನ್ನಡ ಹಾಡುಗಳನ್ನ ಕೇಳೋಣ, ಶೇರ್ನ ಮಾಡೋಣ. 100% ಬರುವ ಮುಂದಿನ ದಿನಗಳಲ್ಲಿ ಸಾಕಷ್ಟು ಪ್ರಯತ್ನ ಮಾಡ್ತಾರೆ ಇವರು ಅಂತ ನಂಬಿದ್ದೀನಿ. ಆಲ್ ದ ವೆರಿ ಬೆಸ್ಟ್ ಸೂತ್ರಧಾರಿಗೆ. ಗುಡ್ ಲಕ್. ಥ್ಯಾಂಕ್ ಯು. ಹಾಯ್, ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ನವರಸನ್ ಸರ್ ಇನ್ವೈಟ್ ಮಾಡೋದಕ್ಕೆ. ಆ್ಯಂಡ್ ಸೂತ್ರಧಾರಿ ತುಂಬ ಕೇಳ್ತಾ ಇದೆ ಇದ್ರ ಬಗ್ಗೆ ನವರಸನ್ ಸರಿಂದ. ಆ್ಯಂಡ್ ಎಲ್ಲ ಕಡೆ ಪಬ್ಲಿಸಿಟಿ ತುಂಬ ಚೆನ್ನಾಗಿ ಮಾಡಿದರು, ಫಸ್ಟ್ ಥಿಂಗ್. ಆ್ಯಂಡ್ ಚಂದನ್ ಸರ್ನ ನೋಡಬೇಕಾದ್ರೆಲ್ಲ ಅನ್ಕೋತಿದ್ದೆ ಆ್ಯಕ್ಚುಲಿ ಹೀರೋ ಆಗಿ ಲಾಂಚ್ ಆಗ್ಬೋದಲ್ವಾ ಸರ್ ಅಂತ. ಬೈ ಹ್ಯೂಜ್ ಫ್ಯಾನ್ ಆಫ್ ಯು ಮ್ಯೂಸಿಕ್. ನನಗೆ ತುಂಬ ಇಷ್ಟ ಆಯಿತು ಮ್ಯೂಸಿಕ್ ಮೂವಿಯಲ್ಲಿ. ಸಾಂಗ್ಸ್ ಎಲ್ಲ ಆಲ್ರೆಡಿ ಹಿಟ್ ಆಗಿದೆ, ಲಿರಿಕ್ಸ್ ತುಂಬ ಚೆನ್ನಾಗಿದೆ, ಕೊರಿಯೋಗ್ರಫಿ ಮೈಂಡ್ ಬ್ಲೋಯಿಂಗ್, ವೆರಿ ನೈಸ್. ನಂಗೆ ಸಾಂಗ್ಸ್ ತುಂಬ ಎಂಜಾಯ್ ಮಾಡಿದೆ. ಆ್ಯಂಡ್ ಟ್ರೇಲರ್ ನೋಡಿದಾಗ ಅನ್ಕೋತಾ ಇದೆ ಇಟ್ ಮೈಟ್ ಬಿ ಅ ಕ್ರೈಮ್ ಥ್ರಿಲ್ಲರ್ ಅಂತ. ಆ್ಯಂಡ್ ಇಟ್ ಟರ್ನ್ ಔಟ್ ಟು ಬಿ ಅ ವಂಡರ್ಫುಲ್ ಕ್ರೈಮ್ ಥ್ರಿಲ್ಲರ್. ಅಪೂರ್ವ ಲುಕ್ಸ್ ಬ್ಯೂಟಿಫುಲ್. ಆ್ಯಂಡ್ ಸಿನಿಮಾದಲ್ಲಿ ಮಾಡಿರೋ ಎಲ್ಲ ಹುಡುಗಿ ಪಾತ್ರಗಳು ಯಾರ್ಯಾರು ಮಾಡಿದ್ದೀರಾ, ನನಗೆ ಎಲ್ಲ ಸ್ಕ್ರೀನ್ ಪ್ರೆಸೆನ್ಸ್ ತುಂಬ ಇಷ್ಟ ಆಯಿತು. ಯು ಲುಕ್ ಲವ್ಲಿ, ಮೋರ್ ಪವರ್ ಟು ಯು. ಆ್ಯಂಡ್ ಡೈರೆಕ್ಟರ್ ಆಗಿ ಸರ್ ಕಿರಣ್ ಸರ್, ಆಲ್ ದ ವೆರಿ ಬೆಸ್ಟ್ ಟು ಯು. ನನಗೆ ಸೆಕೆಂಡ್ ಹಾಫ್ ಸ್ಟೋರಿಯಲ್ಲಿ ತುಂಬ ಇಷ್ಟ ಆಯಿತು. ಹೇಗೆ ಏನೋ ಏನಾಗುತ್ತೆ ನೆಕ್ಸ್ಟ್ ಅನ್ನೋ ಕ್ಯೂರಿಯಾಸಿಟಿ. ಆ್ಯಂಡ್ ಯಾರು ಸೂತ್ರಧಾರಿ ಅಂತ ನೀವು ಕಂಡುಹಿಡಿಯಬೇಕಂದ್ರೆ ನೀವು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು. ಆಲ್ ದಿ ಬೆಸ್ಟ್ ಟು ದ ಎಂಟೈರ್ ಟೀಮ್. ಥ್ಯಾಂಕ್ ಯು ಸೋ ಮಚ್. ಹಾಯ್, ಎಲ್ಲರೂ ನಮಸ್ಕಾರ. ಸೂತ್ರಧಾರಿ ಮೊದಲನೇದು ನನ್ನ ಫ್ರೆಂಡಿಗೆ ಯಾವುದು ಶುಭವಾಗಿ. ಯಾಕಂದ್ರೆ ನಾವಿಬ್ಬರು 106 ದಿನ ಬಿಗ್ ಬಾಸ್ ಅಲ್ಲಿ ಇತ್ತು, 107 ದಿನ. ಸೊ ಚಂದನ್ ವಿನ್ನರ್ ಆದ, ನಾನು ರನ್ನರ್ ಅಪ್ ಆದೆ. ಸೊ ಕಂಪ್ಲೀಟ್ ನನ್ನ ಮೊದಲನೇ ಸಿನಿಮಾ ರೇಸ್ ಅಂತ ಮಾಡಿದೆ, ಅದಕ್ಕೆ ಚಂದನ್ ಪೊಲೀಸ್ ಆಗಿ ಮಾಡಿದೆ. ಇದರಲ್ಲೂ ಚಂದನ್ ಪೊಲೀಸ್ ಆಗಿ ಮಾಡೋನೆ. ಸೊ ನಮ್ಮಿಬ್ಬರದ್ದು ಯಾವುದೋ ಕನೆಕ್ಟ್ ಚಂದನ್ ನಿಜವಾಗ್ಲು. ಸೊ ನಿಜವಾಗ್ಲು ಅದ್ಭುತವಾಗಿ, ಸಖತ್ತಾಗಿ, ಸೂಪರ್ ಆಗಿ ಆಕ್ಟ್ ಮಾಡೋನೆ. ಬಿಗ್ ಬಾಸ್ ಅಲ್ಲಿ ಎತ್ಕೊಂಡಿದೆ ವಿನ್ ಆಗ್ಬೇಕಾರೆ. ತುಂಬಾ ಚೆನ್ನಾಗಿದೆ, ತುಂಬಾ ಖುಷಿ ಆಯ್ತು. ಇದು ಚಂದನ್ನ ಮೊದಲನೇ ಸಿನಿಮಾ, ಅದ್ಭುತವಾಗಿ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಮಾಡೋರು ಸರ್. ನಿರ್ಮಾಪಕರಿಗೆ ಒಳ್ಳೇದಾಗ್ಲಿ ಸರ್. ನೀವು ಇನ್ನೂ ಅದ್ಭುತವಾದ ಇನ್ನೂ ಒಂದಷ್ಟು ಸಿನಿಮಾಗಳನ್ನ ಮಾಡಿ ಸರ್. ಚಂದನ್ ಫಸ್ಟ್ ಸಿನಿಮಾ, ಇದು 100 ಸಿನಿಮಾ ಮೇಲಾಗ್ಲಿ ಅಂತ ಚಂದನ್ಗೆ ನಾನು ಪ್ರೀತಿಯಿಂದ, ಸೊ ಆರ್ಟ್ ಪೂರ್ವಕ ನನ್ನ ಹೃದಯದಿಂದ ಆಶೀರ್ವಾದ ಮಾಡ್ತೀನಿ. ಯಾಕಂದ್ರೆ ಚಂದನ್ ಬಹಳ ಕಷ್ಟಗಾರ, ಬಹಳ ಶ್ರಮ. ಇವತ್ತಿ ಮಟ್ಟಕ್ಕೆ ಬಂದಂದ್ರೆ ನಾಟ್ ಫಾರ್ ಈಜಿ, ಬಹಳ ಸುಲಭವಾದ ಮಾತಲ್ಲ. ಸೊ ನಾವಿಬ್ರು 106 ದಿನ ಒಂದೊಂದು ನೈಟ್ ಕೂಡ ಕೂತ್ಕೊಂಡು ಮಾತಾಡ್ತಾ ಇದ್ರು, ನಾವ್ ಎಷ್ಟು ಅವ್ನು ಪಟ್ಟಿರೋ ಕಷ್ಟಗಳು. ಸೊ ಇವತ್ತು ಆಲ್ ದ ಬೆಸ್ಟ್ ಚಂದು.
ಇದು 100 ಸಿನಿಮಾ ಆಗ್ಲಿ. ಈ ಸಿನಿಮಾ 100 ದಿನ ಪ್ರೆಸ್ ಮೀಟ್ಗೆ ನಾನೇ ಬರ್ತೀನಿ ಚಂದ. ಓಕೆ, ಬಹಳ ಖುಷಿಯಿಂದ ಆಲ್ ದ ಬೆಸ್ಟ್. ಇಡೀ ಕರ್ನಾಟಕ ಜನ ಎಲ್ಲರೂ ಕೂಡ ನಿಮ್ಮ ಪ್ರೀತಿ ಆಶೀರ್ವಾದ ನನ್ನ ಪ್ರೀತಿಯ ಗೆಳೆಯ ಚಂದನ್ ಶೆಟ್ಟಿ ಮೇಲೆ ಇರ್ಲಿ. ಇದು ಫ್ರೆಂಡ್ ಸಿನಿಮಾ ಅಂತ ಹೇಳ್ತಾ ಇಲ್ಲ, ನಿಜವಾಗ್ಲೂ ಈ ಸೂತ್ರಧಾರಿ ಬಹಳ ಸಕ್ಕತ್ತಾಗಿದೆ, ಬಹಳ ಅದ್ಭುತವಾಗಿದೆ. ಒಂದೊಂದು ಸೀನ್ ಕೂಡ ಜನ ಮಿಸ್ ಮಾಡ್ಕೋಬೇಡಿ. ಓಕೆ, ಕ್ಲೈಮ್ಯಾಕ್ಸ್ ಅಂತೂ ನೀವು ಏನು ಅನ್ಕೊಂಡಿರಲ್ಲ, ಯಾರು ಗೆಸೆ ಮಾಡಕ್ಕಾಗಲ್ಲ, ಅಷ್ಟೊಂದು ಚೆನ್ನಾಗಿದೆ. ಸೊ ಈ ಚಿತ್ರ ತಂಡಕ್ಕೆ ಎಲ್ಲರಿಗೂ ಒಳ್ಳೇದಾಗ್ಲಿ. ಸೊ ನಿಮ್ಮೆಲ್ಲರೂ ಸರ್ ಸೂಪರ್ ಆಗ್ಲಿ ಸರ್. ನಿಮ್ಮ ಮನೆ ಹತ್ರ ಲೂಟಿ ಮಾಡಕ್ ಬರ್ಲಿ ಸರ್, ಕಂಪ್ಲೀಟ್. ಓಕೆ, ಅಷ್ಟು ದೊಡ್ಡ ಹಿಟ್ ಆಗ್ಲಿ ಸಿನಿಮಾ ಅಂತ ನಾನು ಪ್ರೀತಿಯಿಂದ ಆಶೀರ್ವಾದ ಮಾಡ್ತೀನಿ. ಎಲ್ಲರಿಗೂ ಆಲ್ ದ ಬೆಸ್ಟ್, ಶುಭವಾಗಿ. ಥ್ಯಾಂಕ್ ಯು, ನಮಸ್ಕಾರ. ಮೇಡಮ್ ಅವ್ರು ಬೇಜಾರು ಮಾಡ್ಕೊಬಿಡಿದ್ರೆ, ಮೇಡಮ್ ಬಹಳ ಚೆನ್ನಾಗಿ ಮಾಡಿರಮ್ಮ, ನಿಮ್ಗೆ ಯಾವಾಗಲೂ ಫ್ಯಾನ್ ನಾವು. ಓಕೆ, ತುಂಬಾ ಚೆನ್ನಾಗಿ ಮಾಡಿದ್ರ. ಆಲ್ ದ ಬೆಸ್ಟ್ ಎಲ್ಲ. ಮೂವಿ ಟೈಟಲ್ ತಕ್ಕಂಗೆ ಸೂತ್ರಧಾರಿ ಆ ತರನೇ ಇದೆ ಮೂವಿ. ಪ್ರತಿಯೊಬ್ರು ಕೂಡ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಹೀರೋಯಿನ್ ಅಪೂರ್ವ ಅವರು ಕೂಡ ತುಂಬಾ ಚೆನ್ನಾಗಿ ಅವರು ಕಾಣಿಸ್ಕೊಂಡಿದ್ದಾರೆ. ಅಂಡ್ ಚಂದನ್ ಶೆಟ್ಟಿ ಸರ್ ತುಂಬಾ ಚೆನ್ನಾಗಿ ಆಕ್ಟಿಂಗ್, ಅಂದ್ರೆ ಅವರು ಸಿಂಗರ್ ಆಗಿ ನೋಡ್ತಾ ಇದ್ವಿ, ಬಟ್ ಆಕ್ಟರ್ ಆಗಿ ತುಂಬಾ ಚೆನ್ನಾಗಿ ಅವರು ಆಕ್ಟಿಂಗ್ ಮಾಡಿದ್ದಾರೆ. ಹಾಗೆ ಪ್ರತಿಯೊಂದು ಟೈಮಲ್ಲಿ ಏನಾಗುತ್ತೆ ತುಂಬಾ ಕ್ಯೂರಿಯಾಸಿಟಿ ಇದೆ. ಅಂದ್ರೆ ನಾವು ಇವ್ರು ಸೂತ್ರಧಾರಿ ಆಗಿರುತ್ತೆ, ಇವ್ರು ವಿಲನ್ ಆಗಿರೋದು ಅನ್ಕೋತಾ ಇದ್ವಿ, ಬಟ್ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಮಾತ್ರ ಲಾಸ್ಟ್ ಅಲ್ಲಿ ಎಲ್ಲ ಕೂಡ ವೇಟ್ ಮಾಡಿ ನೋಡ್ಬೇಕು. ಅಂದ್ರೆ ಸೀಟ್ ಎಡ್ಜ್ ಅಲ್ಲಿ ಹೋಗಿ ನೋಡುವಂತ ಮೂವಿ ಇದು. ಥ್ಯಾಂಕ್ ಯು. ಚೇರ್ ಕೊಡಿ. ಇಲ್ಲಿ ಕಾಣಲ್ಲ, ಎಲ್ಲ ಇಟ್ಟವ್ರೆ, ತಳ್ತಾ ಇಲ್ಲ ಸರ್, ಕಾಣಿಸ್ಕೊಳ್ಳಿ ಮುಂದಕ್ಕೆ ನಿಲ್ಲಿಸ್ತವ್ರೆ. ಇಬ್ರು ಒಂದೇ ಇಟ್ಟಿದ್ದಾರೆ. ಬನ್ನಿ, ಹತ್ರ ಬನ್ನಿ. ಮೇಡಮ್ ಫ್ರೇಮ್ ಬನ್ನಿ ಮೇಡಮ್, ಪರವಾಗಿಲ್ಲ. ಸಿನಿಮಾ ಬಗ್ಗೆ ಆಕ್ಚುಲಿ ಇವತ್ತೇನೆ ಸೂತ್ರಧಾರಿ ಸಿನಿಮಾ ನೋಡ್ಕೊ ಬಂದ್ವಿ. ತುಂಬಾ ಚೆನ್ನಾಗಿದೆ ಅಣ್ಣ. ಆಕ್ಚುಲಿ ಸೆಕೆಂಡ್ ಹಾಫ್ ಅಂತೂ ನಂಗೆ ಸಖತ್ ಇಷ್ಟ ಆಯ್ತು. ಒಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ, ಸೂಪರ್ ಆಗಿದೆ. ಎಲ್ಲರೂ ಸಕ್ಕತ್ತಾಗಿ ಮಾಡಿದ್ರೆ. ಆಕ್ಟಿಂಗ್ ಬಗ್ಗೆ ಎಲ್ಲ ನಾನು ಇನ್ನೂ ಚಿಕ್ಕವನು, ಯಾಕಂದ್ರೆ ಇವರೆಲ್ಲ ಇಂಡಸ್ಟ್ರಿಗೆ ಬಂದಾದ್ಮೇಲೆ ಟಿವಿ ನೋಡ್ಕೊಂಡು ಇಲ್ಲ ಅಣ್ಣ, ಅದ್ಭುತವಾಗಿದೆ ಸಿನಿಮಾ. ದಯವಿಟ್ಟು ಕನ್ನಡ ಸಿನಿಮಾನ ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಸಹ ಡೈರೆಕ್ಷನ್ ಟೀಮ್ ಇಂದ ಹಿಡಿದು, ಆಕ್ಟರ್ ಇಂದ ಹಿಡಿದು, ನಮ್ಮ ಪ್ರೊಡ್ಯೂಸರ್ ಇಂದ ಹಿಡಿದು ಎಲ್ಲರೂ ಸಕ್ಕತ್ತಾಗಿ ಮಾಡಿದ್ದಾರೆ. ದಯವಿಟ್ಟು ನಮ್ಮ ಕನ್ನಡ ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ. ಎಲ್ರಿಗೂ ನಮಸ್ಕಾರ. ಮೀಡಿಯಾ ವರ್ಕರ್ಸ್ ಎಲ್ಲರೂ ಕೂಡ ಯಾವಾಗಲೂ ಎಲ್ಲ ಸಿನಿಮಾಗೂ ಬರ್ತೀರಾ ಮತ್ತೆ ಸಪೋರ್ಟ್ ಮಾಡ್ತೀರಾ. ಥ್ಯಾಂಕ್ ಯು ಸೋ ಮಚ್. ಅಂಡ್ ನವರಸನ್ ಸರ್ ಆಕ್ಟಿಂಗ್ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ, ಎಲ್ಲ ನಮ್ಮನ್ನ ಆಟ ಆಡಿಸ್ತಿದ್ರು. ಈಗ ಅವರೇ ಸ್ಕ್ರೀನ್ ಮೇಲೆ ಕಬಡ್ಡಿ ಆಟ ಆಡಿಸ್ತಿದ್ರು. ಹಂಗಂದ್ರೆ ತಪ್ಪು, ಒಂದು ಕಬಡ್ಡಿ ಟೂರ್ನಮೆಂಟ್ ಮಾಡಿಸಿದ್ರು ಅಂತ ಹೇಳಕ್ ಬಂದೆ. ಸೊ ಚೆನ್ನಾಗಿ ಆಟ ಆಡ್ತಿದ್ರು. ಇವಾಗ ಅವರೇ ಸ್ಕ್ರೀನ್ ಮೇಲೆ ಸಕ್ಕದಾಗಿ ಆಟ ಆಡಿದ್ದಾರೆ. ಅಂದ್ರೆ ಅಷ್ಟು ಚೆನ್ನಾಗಿ ಲೀಲಾಚಾರವಾಗಿ ಆಕ್ಟ್ ಮಾಡಿದ್ದಾರೆ. ಸೊ ಅದು ತುಂಬಾ ಖುಷಿ ಆಯ್ತು. ಚಂದನ್ ಶೆಟ್ಟಿ ಸರ್ ಆಕ್ಚುಲಿ ನಮ್ಮ ಸ್ಟೇಜ್ ಗಿಚ್ಚಿಗಿಲಿಗೆ ಬಂದಾಗ ಸಖತ್ ಪಂಚ್ ಟು ಪಂಚ್ ಕೊಡ್ತಿದ್ರು. ಆದ್ರೆ ಅದು ಫಸ್ಟ್ ಹಾಫ್ ಅಲ್ಲಿ ಚೆನ್ನಾಗಿ ಕಾಣಿಸ್ತಿತ್ತು ಸ್ಕ್ರೀನ್ ಮೇಲೆ. ಸೊ ನೀವೇನಾದ್ರೂ ಫಸ್ಟ್ ಹಾಫ್ ನೋಡಿಲ್ಲ ಅಂದ್ರೆ ಕಾಮಿಡಿ ಮಿಸ್ ಮಾಡ್ಕೋತೀರಾ, ಸೆಕೆಂಡ್ ಹಾಫ್ ನೋಡಿಲ್ಲ ಅಂದ್ರೆ ಸಸ್ಪೆನ್ಸ್ ಮಿಸ್ ಮಾಡ್ಕೋತೀರಾ. ಸೊ ಟೋಟಲ್ ಆಗಿ ಸಿನಿಮಾ ನೋಡ್ತಾ ಇದ್ರೆ ನೀವು ಏನು ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಅಂತ ಏನು ಹೇಳ್ತೀವಿ ಅದನ್ನ ಕಂಪ್ಲೀಟ್ ಆಗಿ ಮಿಸ್ ಮಾಡ್ಕೋತೀರಾ. ಸೊ ದಯವಿಟ್ಟು ಮಿಸ್ ಮಾಡ್ಕೊಬಿಡಿ. ಎಲ್ಲರೂ ಕೂಡ ಬನ್ನಿ, ಎಂಜಾಯ್ ಮಾಡಿ. ಕನ್ನಡ ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ. ಎಲ್ರಿಗೂ ಆಲ್ ದಿ ಬೆಸ್ಟ್. ಆ್ಯಂಡ್ ಸಕ್ಕತ್ತಾಗಿದೆ ಸಿನಿಮಾ. ಥ್ಯಾಂಕ್ ಯು ಫಾರ್ ಗಿವಿಂಗ್ ಸಚ್ ಬ್ಯೂಟಿಫುಲ್ ಮೂವಿ. ನಮ್ಮ ಮಾಸ್ಟರ್ ರಮೇಶ್ ಸರ್ ಕೂಡ ಆಕ್ಟ್ ಮಾಡಿದ್ದಾರೆ, ಸಕ್ಕತ್ತಾಗಿ ಆಕ್ಟ್ ಮಾಡಿದ್ದಾರೆ. ಆ್ಯಂಡ್ ಮೋಹನ್ ಸರ್ ಕೊರಿಯೋಗ್ರಾಫ್ ಮಾಡಿದ್ದಾರೆ. ನಮ್ಮ ಜೈ ಮಾಸ್ಟರ್ ಕೂಡ ಡಾನ್ಸ್ ಮಾಡಿದ್ದಾರೆ. ಸೊ ನಮ್ಮೆಲ್ಲ ಮಾಸ್ಟರ್ಸ್ ಕೂಡ ಸ್ಕ್ರೀನ್ ಮೇಲೆ ನೋಡೋದಕ್ಕೆ ಇನ್ನೂ ಚೆನ್ನಾಗಿ ಕಾಣಿಸ್ತಿದ್ದಾರೆ. ಆಲ್ ದಿ ವೆರಿ ಬೆಸ್ಟ್. ಪಾರ್ಟ್ 2 ಬೇರೆ ಇದೆ. ಎಸ್ ಅಫ್ಕೋರ್ಸ್, ಅದೊಂದು ಸಸ್ಪೆನ್ಸ್. ಹೌದಾ ಸರ್? ಓ ದಟ್ಸ್ ಸೋ ಸ್ವೀಟ್. ಥ್ಯಾಂಕ್ ಯು ಸರ್. ಸೂತ್ರಧಾರಿ ಟೈಟಲ್ ತಕ್ಷಣನೇ ಕ್ವೆಶನ್ ಎಲ್ರಿಗೂ ಬರುತ್ತೆ ಅಂದ್ರೆ ಏನಿರ್ಬೋದು, ಯಾವ ಜಾನರ್ ಮೂವಿ ಇರ್ಬೋದು ಇದು ಅಂತ. ಸೊ ನನಗೂ ಆ ಕುತೂಹಲ ಇತ್ತು. ಸೂತ್ರಧಾರಿ ಅಂತ ಟೈಟಲ್
ಥ್ರಿಲ್ಲರ್ ಜಾನರ್ ನೋಡಿದ ಮೇಲೆ ಗೊತ್ತಾಯ್ತು. ಬಿಕಾಸ್ ನನಗೆ ಪರ್ಸ್ನಲಿ ಥ್ರಿಲ್ಲರ್ ಜಾನರ್ ತುಂಬಾನೇ ಇಷ್ಟ. ಆ್ಯಂಡ್ ಚಂದನ್ ಶೆಟ್ಟಿ ಅವರು ತುಂಬಾನೇ ಅದ್ಭುತವಾಗಿ ಅಭಿನಯಿಸಿದ್ದೀರಾ, ಐ ಮಸ್ಟ್ ಸೇ. ಬಿಕಾಸ್ ನಿಮ್ನ ಮ್ಯೂಸಿಕ್ ಕಂಪೋಸರ್ ಆಗಿ ನೋಡಿದ್ವಿ, ಸಿಂಗರ್ ಆಗಿ ನೋಡಿದ್ದೀವಿ, ಆ್ಯಂಡ್ ನೀವು ಒಳ್ಳೆ ಅದ್ಭುತ ನಟ ಅಂತ ಇವತ್ತು ಪ್ರೂವ್ ಆಗಿದೆ. ಯು ಹ್ಯಾವ್ ಆಕ್ಟೆಡ್ ರಿಯಲಿ ವೆಲ್. ಆ್ಯಂಡ್ ಅಪೂರ್ವ ಅವರು ಕೂಡ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದೀರಾ. ಆ್ಯಂಡ್ ನವರಸನ್ ಸರ್ ಬಗ್ಗೆ ಹೇಳಬೇಕು, ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಸರ್. ದ ಆಕ್ಟಿಂಗ್ ಅಂದ್ರೆ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಸರ್ ಕೂಡ. ಆ್ಯಂಡ್ ತಬ್ಲಾ ನಾನಿ ಸರ್ ಅವ್ರ ಆಕ್ಟಿಂಗ್, ಅಷ್ಟು ಸೀನಿಯರ್ ಆಕ್ಟರು ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅಂದರೆ ಸರಿಂದ ಕಲಿಯೋದು ತುಂಬಾ ಇದೆ. ಸೊ ಓವರ್ ಆಲ್ ಇಡೀ ಚಿತ್ರದಲ್ಲಿ ಪ್ರತಿಯೊಂದು ಹ್ಯೂಮರ್ ಇದೆ, ಕಾಮಿಡಿ ಇದೆ, ಲವ್ ಇದೆ, ಎವ್ರಿಥಿಂಗ್ ಇಟ್ ಇಸ್ ಫಿಲ್ಡ್ ವಿತ್ ಎವ್ರಿಥಿಂಗ್. ಸೊ ಎಲ್ಲರಿಗೂ ಯಾವ ಜಾನರ್ ಇಷ್ಟ ಆದರೂ ಕೂಡ ಎಲ್ಲರಿಗೂ ಮ್ಯಾಚ್ ಮಾಡುವಂತಹ ಒಂದು ಚಿತ್ರ. ಕನ್ನಡ ಚಿತ್ರ ಯಾರೆಲ್ಲ ಒಂದು ವಿಭಿನ್ನ ಚಿತ್ರಕ್ಕೆ ಕಾಯ್ತಾ ಇದ್ದೀರಾ, ಎಲ್ಲರೂ ಬಂದು ಈ ಚಿತ್ರ ನೋಡ್ಲೇಬೇಕು. ಬಿಕಾಸ್ ಅದ್ಭುತವಾಗಿ ಬಂದಿದೆ. ಆ್ಯಂಡ್ ಪ್ರತಿಯೊಂದು ಟೀಮ್ ಮೆಂಬರ್ಸ್ಗೂ ಆಲ್ ದ ವೆರಿ ಬೆಸ್ಟ್. ಸರ್ ಇನ್ನೂ ತುಂಬಾ ಜನಕ್ಕೆ ರೀಚ್ ಆಗಬೇಕು. ಅಫ್ಕೋರ್ಸ್ 9th ರಿಲೀಸ್ ಆಗ್ತದೆ, ಕಮಿಂಗ್ ಫ್ರೈಡೇ. ಎಲ್ಲರೂ ಆದಷ್ಟು ಸಿನಿಮಾ ಬಗ್ಗೆ ಹೇಳಿ, ಮೌತ್ ಪಬ್ಲಿಸಿಟಿ ವರ್ಕ್ ಆಗುತ್ತೆ. ಯಾಕಂದ್ರೆ ಜನಗಳಿಗೆ ರೀಚ್ ಆಗೋದೇ ಕಡಿಮೆ ಚಿತ್ರಗಳು. ಸೊ ನಾವು ಹೇಳಿದಷ್ಟು ಸಾಕಷ್ಟು ಜನಗಳಿಗೆ ರೀಚ್ ಆಗುತ್ತೆ ಅಂತ ನಾನು ನಂಬ್ತೀನಿ. ಸೊ ಲೆಟ್ಸ್ ಸೇ ಟು ಎವ್ರಿಬಡಿ, ಈ ಫ್ರೈಡೇನೇ ರಿಲೀಸ್ ಆಗ್ತಾರೆ. ಎಲ್ಲರೂ ಬಂದು ಥಿಯೇಟರ್ಸ್ ಅಲ್ಲೇ ಕನ್ನಡ ಸಿನಿಮಾ ನೋಡ್ಬೇಕು, ಬೆಳೆಸಬೇಕು. ಒನ್ಸ್ ಅಗೇನ್ ಧನ್ಯವಾದಗಳು ಸರ್. ಥ್ಯಾಂಕ್ಸ್ ಟು ದ ಹೋಲ್ ಟೀಮ್. ಥ್ಯಾಂಕ್ ಯು ಫಾರ್ ದ ಇನ್ವೈಟ್ ನವರಸನ್ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅಲ್ಲಿ ಮಾತಾಡ್ಲಿ, ಬೆಳಿಗ್ಗೆ 9 ಗಂಟೆಗೆ ಬಂದಿರೋದು. ಇವಾಗ ಸುಮ್ಮನೆ ಹೋಗಿರ್ತೀರ ಮಧ್ಯಾಹ್ನ. ಟ್ಯಾಲೆಂಟ್ ಬಗ್ಗೆ ಕ್ಲೋಸ್ ಆಗಿ ನೋಡ್ತಾ ಇದ್ದೆ. ಎಷ್ಟು ಟ್ಯಾಲೆಂಟೆಡ್ ಅಂತ ಗೊತ್ತು ನನಗೆ. ಅಂಡ್ ಮೂವಿ ನೋಡಿದಾಗ ಐ ವಾಸ್ ವೆರಿ ಹ್ಯಾಪಿ ದಟ್ ಆಕ್ಟಿಂಗ್ ಸ್ಕಿಲ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಕ್ಚುಲಿ ತುಂಬಾ ಖುಷಿ ಆಯ್ತು. ನವರತ್ನ ಅವರು ಇಟ್ ವಾಸ್ ವೆರಿ ಗುಡ್. ಹೀರೋಯಿನ್ ಅವರು ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ಸ್ಕ್ರೀನ್ ಅಲ್ಲಿ. ಪ್ರೆಸೆನ್ಸ್ ತುಂಬಾ ಚೆನ್ನಾಗಿತ್ತು. ಅಂಡ್ ಅಟ್ ದಿಸ್ ಮೂಮೆಂಟ್ ನಾವು ತುಂಬಾ ಲೋಯೆಸ್ಟ್ ಪಾಯಿಂಟ್ ಅಲ್ಲಿ ಇದ್ದೀವಿ ಇಂಡಸ್ಟ್ರಿ. ಸೊ ವಿ ನೀಡ್ ಸಪೋರ್ಟ್. ಸೊ ಎಲ್ಲರೂ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಆಗಲಿ, ಫ್ಯಾಮಿಲಿ ಆಗಲಿ, ನಿಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ದಯವಿಟ್ಟು ಶೇರ್ ಮಾಡಿ. ನಮ್ಮ ಕನ್ನಡ ಇಂಡಸ್ಟ್ರಿನ ನಾವು ಬೆಳೆಸಲೇಬೇಕು, ಥಿಯೇಟ್ರಿಗೆ ಬರೋ ಥರ ಮಾಡಬೇಕು ಜನನ. ಸೊ ದಟ್ ಈಸ್ ದ ಬಿಗ್ಗೆಸ್ಟ್ ಥಿಂಗ್ ಫಾರ್ ಮೀ. ಸೊ ಆಲ್ ದ ಬೆಸ್ಟ್ ಸರ್. ಎಂಟೈರ್ ಟೀಮ್ಗೆ ಒಳ್ಳೇದಾಗಲಿ, 100 days ಆಗಲಿ ಅಂತ ನಾನು ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಚಂದನ್ ಸರ್ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ ಆನ್ ಸ್ಕ್ರೀನಲ್ಲಿ. ತುಂಬ ಚೆನ್ನಾಗಿ ಆ್ಯಕ್ಟ್ ಕೂಡ ಮಾಡಿದ್ದೀರಾ. ನಾನು ನೋಡ್ತಾ ಇದ್ದೆ ಎಲ್ಲದರಲ್ಲೂ ಚಂದನ್ ಶೆಟ್ಟಿ ಇನ್ನೇನು ಬರಲ್ಲ ಸರ್, ಎಲ್ಲ ಮಾಡಿಬಿಟ್ಟಿದ್ದೀರಾ ನೀವು ಈ ಮೂವಿಯಲ್ಲಿ. ಸೊ ತುಂಬ ಚೆನ್ನಾಗಿದೆ ಸರ್. ತುಂಬ ಚೆನ್ನಾಗಿ ಸಿನಿಮಾ ನೋಡಿ. ನನ್ನ ಜಾನರ್ ಮೂವಿ, ಸಸ್ಪೆನ್ಸ್ ಥ್ರಿಲ್ಲರ್ಸ್ ಎಲ್ಲ. ಸೊ ತುಂಬ ಖುಷಿ ಆಯಿತು. ಥ್ಯಾಂಕ್ಸ್ ಫಾರ್ ಇನ್ವೈಟಿಂಗ್ ಮೀ. ಥ್ಯಾಂಕ್ ಯು ಸರ್. ಕನ್ನಡದಲ್ಲಿ ಇದು ಒಂದೊಳ್ಳೆ ಸಿನಿಮಾ. ಚಂದನ್ ಅವರಾಗಿರ್ಬೋದು, ಅಪೂರ್ವ ಅವರಾಗಿರ್ಬೋದು, ನವರಸನ್ ಸರ್ ಆಗಿರ್ಬೋದು, ಎಲ್ಲರೂ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಒಬ್ಬ ವಕೀಲೆಯಾಗಿ ನಾನು ನೋಡೋದಾದ್ರೆ ಕಾನೂನನ್ನ ಕೈ ಕೆತ್ತಿಕೊಳ್ಳೋದು ತುಂಬಾ ತಪ್ಪಂತ ಅನ್ಸುತ್ತೆ. ಆದ್ರೆ ಒಂದು ಕಾಮನ್ ಮ್ಯಾನ್ ಆಗಿ ಕುತ್ಕೊಂಡು ನೋಡ್ತಿದ್ರೆ ಒಂಥರ ಸಸ್ಪೆನ್ಸ್ ಇರೋದ್ರಿಂದ ತುಂಬಾ ಚೆನ್ನಾಗಿ ಫೀಲ್ ಆಗುತ್ತೆ. ಇಟ್ಸ್ ವೆರಿ ಗುಡ್, ನೈಸ್ ಮೂವಿ ಇದು. ಮತ್ತೆ ಎಲ್ಲರೂ ಚಂದನ್ ಸರ್ದು, ನವರಸನ್ ಸರ್ದು, ಅಪೂರ್ವ ಅವರು ಸ್ಕ್ರೀನ್ ಮೇಲೆ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದಾರೆ. ಮತ್ತೆ ಅವ್ರದ್ದು ಚಂದನ್ ಅವ್ರದ್ದು ಫಸ್ಟ್ ಮೂವಿಗೆ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಮುಂದಿಗೂ ಆಲ್ ದ ಬೆಸ್ಟ್. ವಾಯ್ಸ್ ಕೊಟ್ಟಿರುವಂತ ಅನಿಲ್ ಅವರು ಎಲ್ಲಿದ್ದಾರೆ? ಸಿನಿಮಾದಲ್ಲಿ ಫುಲ್ ವಾಯ್ಸ್ ಒಂದೇ ಅಲ್ವಾ ಬರೋದು? ಸರ್ 5 ಕಿಲೋಮೀಟರ್ ಅಲ್ಲಿ ಇದೆ ನಿಮ್ ಗಾಡಿ, 3 ಕಿಲೋಮೀಟರ್ ಅಲ್ಲಿ ಇದೆ ಅಂತ ಕೊಡ್ತಾನೆ ಇರ್ತಾನಲ್ಲ, ಅದರಲ್ಲಿ ಸಾಕು ಬಾ. ಓಕೆ, ಎನಿವೇ ಇದು ಇವತ್ತು ಪ್ರೀಮಿಯರ್ ಶೋ ಬಂದ ಎಲ್ಲ ನನ್ನ ಸ್ನೇಹಿತರು ಹಾಗೂ ಬಂದಂತ ಎಲ್ಲ ಗಣ್ಯರಿಗೂ ಧನ್ಯವಾದಗಳು. ಯಾಕಂದ್ರೆ ಬೆಳಗ್ಗೆ ಬಂದು ನಾವು ಮೀಡಿಯಾಕ್ಕೆ ಶೋ ಹಾಕಿದ್ವಿ. ಇವಾಗ ನಮ್ಮ ಸ್ನೇಹಿತರು ಎಲ್ಲ ಗೆಳೆಯರಿಗೆಲ್ಲ ಒಂದು ಸೆಲೆಬ್ರಿಟಿ ಶೋ ಥರ ಮಾಡ್ಕೊಂಡು ಪ್ರೀಮಿಯರ್ ಶೋ ಮಾಡಿದ್ವಿ. ಬೆಳಿಗ್ಗೆನೂ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಇವಾಗಲೂ ಒಳ್ಳೆ ರೆಸ್ಪಾನ್ಸ್ ಹೇಳ್ತಿದ್ದಾರೆ. ಬಟ್ ಏನಂದರೆ ನಮ್ಮ ಶ್ರಮ, ನಮ್ಮ ಸಿನಿಮಾ ನಮಗೆ ಚೆನ್ನಾಗಿ ಅನಿಸ್ತಾನೆ ಇರುತ್ತೆ ಯಾವಾಗಲೂ. ಬಟ್ ನೀವು ಎಲ್ಲರೂ ಪ್ರತಿಯೊಬ್ಬರು ಸಿನಿಮಾ ನೋಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಯಾಕಂದರೆ
ನಾನು ಪ್ರತಿ ಸಾರಿ ಎಲ್ಲಾ ಕಡೆ ಮಾಧ್ಯಮಗಳಲ್ಲಿ ಒಂದೇ ಹೇಳ್ತಾ ಇದ್ದೀನಿ, ಸಿನಿಮಾ ಚೆನ್ನಾಗಿದ್ರೆ ಪ್ರಮೋಟ್ ಮಾಡಿ, ನಿಮ್ಗೆ ಇಷ್ಟ ಆಗಿದ್ರೆ ಪ್ರಮೋಟ್ ಮಾಡಿ. ಯಾಕಂದ್ರೆ ಒಂದು ಒಳ್ಳೆ ಸಿನಿಮಾ ಬಂದಾಗ ನೀವೆಲ್ಲ ಕೈ ಹಿಡಿದಾಗ ಚಂದನ್ ಅವರು ಅಂತ ಹೀರೋಗಳು ಇನ್ನು ತುಂಬಾ ಜನ ಹುಡ್ಕೊಂತಾರೆ. ಬಟ್ ಈ ಸಿನಿಮಾಗೆ ಚಂದನ್ ಅವರು ಮೊದಲನೇ ಸಿನಿಮಾಗೆ ಹೀರೋ ಆಗಿ ಮಾಡಿರೋದ್ರಿಂದ ನೀವು ಈ ಸಿನಿಮಾ ಸಪೋರ್ಟ್ ಮಾಡಿ ಚೆನ್ನಾಗಿದೆ ಅಂತ ಬೆಳೆಸಿದ್ರೆ ಅವ್ರು ಇನ್ನೂ ಅಷ್ಟೊಂದು ಹೆಜ್ಜೆಗಳಾಗ್ತಾ ಹೋಗ್ತಾರೆ ಇಂಡಸ್ಟ್ರಿಯಲ್ಲಿ, ಗುರುತುಗಳು ಇರುತ್ತೆ. ಹಾಗೂ ಕಿರಣ್ದು ಅಷ್ಟೇ ಮೊದಲನೇ ಸಿನಿಮಾ, ಅವ್ರಿಗೂ ಅಷ್ಟೇನೆ ನಿಮ್ಮೆಲ್ಲ ಸಪೋರ್ಟ್ ಬೇಕು. ಬಂದು ನೀವು ಸಿನಿಮಾ ನೋಡಿ, ನಿಮ್ಗೊಂದು ತಮಿಳು ಮಲಯಾಳಂ ಈ ಸಿನಿಮಾಗಳು ನೋಡಿ ನಾವು ಅಂತೀವಲ್ವಾ, ಈ ತರ ಇದೆ, ಈ ಜನರ್ ಇದೆ ಅಂತ. ಆ ಜನರಲ್ಲಿ ಒಂದು ಕನ್ನಡ ಸಿನಿಮಾನ ನೀಟಾಗಿ 2 ಗಂಟೆ 4 ನಿಮಿಷ ಸಿನಿಮಾ ಇದೆ, 2 ಗಂಟೆ 4 ನಿಮಿಷ ನಿಮ್ಗೆ ಎಲ್ಲೂ ಬೋರ್ ಹೊಡಿದಂಗೆ ಸೆಕೆಂಡ್ ಹಾಫ್ ಕ್ಲೈಮ್ಯಾಕ್ಸ್ ವರೆಗೂ ನಿಮ್ಮನ್ನು ತಗೊಂಡೋಗುತ್ತೆ ಸಿನಿಮಾ. ಅದಕ್ಕೆ ನಾವು ಗ್ಯಾರಂಟಿ ಇಡ್ತೀನಿ. ಯಾಕಂದ್ರೆ ನಮ್ಮ ಹೀರೋ ಫಸ್ಟ್ ಹೀರೋ ಚಂದನ್ ಅವ್ರ ಫಸ್ಟ್ ಸಿನಿಮಾ ಹತ್ರ ಅನ್ಸೋದೇ ಇಲ್ಲ. ತುಂಬಾ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ, ಬೆಳಿಗ್ಗೆ ಮಾಧ್ಯಮ ಮಿತ್ರರು ಹೇಳಿದ್ರು, ಇವಾಗ ಬಂದಿರೋ ಎಲ್ಲ ಗಣ್ಯರು ಹೇಳಿದ್ದಾರೆ. ಇದನ್ನ ಜನ ಹೇಳ್ಬೇಕೀಗ. ಯಾಕಂದ್ರೆ ನಮಗೆ ಫೈನಲಿ ನಾವು ಜಜ್ಮೆಂಟ್ ತಗೊಳ್ಳೋದು ಎಲ್ಲಿ ಅಂದ್ರೆ ನಮ್ಮ ಕನ್ನಡ ದೇವರುಗಳು ಪ್ರೇಕ್ಷಕರ ಹತ್ರ ನಡ್ಕೊಂತ ಇದೀವಿ. ಅವ್ರು ಹೇಳಿದ್ರೆ ಖಂಡಿತ ಇದನ್ನ ನಾವು ಒಪ್ಪಿಗೆ ಮಾಡ್ಕೋಬೇಕು. ಬಟ್ ಎಲ್ಲ ಅದಕ್ಕೆ ನೋಡಿ ಒಪ್ಪಿಗೆ ಮಾಡ್ಬೇಕು, ಒಪ್ಪಿಗೆ ಕೊಡ್ಬೇಕು ಅಂದ್ರೆ ನೀವು ಬಂದು ಸಿನಿಮಾ ನೋಡಿ, ಆಮೇಲೆ ಇದು ಮಾಡಿ ಸಪೋರ್ಟ್ ಮಾಡಿ ಅಷ್ಟೇ. ನೀನು ಹೇಳಕ್ ಇಷ್ಟಪಡಲ್ಲ. ಥ್ಯಾಂಕ್ ಯು ವೆರಿ ಮಚ್. ಬೆಳಿಗ್ಗೆ ಮಾಧ್ಯಮ ಮಿತ್ರರು ಸಿನಿಮಾ ನೋಡಿದ್ರು. ಆಕ್ಚುಲಿ ಅವರು ಎಲ್ಲರೂ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಅಂಡ್ ಇವಾಗ ಸೆಲೆಬ್ರಿಟಿ ಪ್ರೀಮಿಯರ್ ಶೋಸ್ ಆಯಿತು, ಸೊ ಅದರಲ್ಲೂ ಅಷ್ಟೇ ಬಂದಂಥ ಎಲ್ಲ ನನ್ನ ಸ್ನೇಹಿತರುಗಳು ಸಿನಿಮಾ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಸೊ ಇವಾಗ ಮೇನ್ ನಾವು 9ನೇ ತಾರೀಕು ಕಾಯ್ತೀವಿ. ಮೇ 9ಕ್ಕೆ ಸಿನಿಮಾ ಥಿಯೇಟರ್ ಬರುತ್ತೆ. ಒಂದೇ ಮಾತು ಕೇಳ್ತೀನಿ, ದಯವಿಟ್ಟು ಎಲ್ಲರೂ ಬನ್ನಿ, ತುಂಬ ಚೆನ್ನಾಗಿದೆ ಸಿನಿಮಾ, ಎಂಜಾಯ್ ಮಾಡ್ತೀರಾ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್, ನಿಮ್ಮ ಆಶೀರ್ವಾದ ಆಯಿತು. ಥ್ಯಾಂಕ್ ಯು. ಒಂದೇ ನಿಮಿಷ, ಸಂಜಯ್ ಗೌಡ್ರು ಎಲ್ಲಿದ್ದಾರೆ? ಸಂಜಯ್ ಗೌಡ್ರು ನಮ್ಮ ಟೀಮ್ ಎಲ್ಲ ಬನ್ನಿ ದಯವಿಟ್ಟು. ಎಲ್ಲ ನಮ್ಮ ಜಗದೀಶ್ ಅವರು, ಮೋಹನ್ ಸರ್ ಎಲ್ಲ, ನಮ್ಮ ಕೃಷ್ಣ ಸಾರ್ಥಕ್ ಅವರು ಎಲ್ಲೂ ಕಾಣಲೇ ಇಲ್ಲ. ಎಲ್ಲ ದಯವಿಟ್ಟು ಬನ್ನಿ. ಆಕ್ಟರ್ ಕಾರ್ತಿಕ್ ದಯವಿಟ್ಟು ಬನ್ನಿ. ಎಲ್ಲರಿಗೂ ನಮಸ್ಕಾರ. ಏನು ಬೆಳಗ್ಗೆ ಒಂದು ಶೋ ಹಾಕಿದ್ವಿ, ಇವಾಗ ಒಂದು ಪ್ರೀಮಿಯರ್ ಶೋ ಹಾಕಿದ್ವಿ. ಸೊ ನಮಗೆ ಏನಾಗಿತ್ತು ಅಂದರೆ, ಒಂದು ಪರೀಕ್ಷೆ ಬರೆದ್ಬಿಟ್ಟು ರಿಸಲ್ಟಿಗೆ ವೆಯ್ಟ್ ಮಾಡೋ ಥರ ಇತ್ತು. ನಿಜವಾಗ್ಲೂ ಹೆಂಗೆ ಅಂದರೆ ಹೊಟ್ಟೆಲಿ ಚಿಟ್ಟನ ಬಿಟ್ಟಂಗಾಗುತ್ತೆ ಅಂತ ಹೇಳ್ತಾರಲ್ಲ, ಆ ಥರದೊಂದು ಫೀಲ್ ಇತ್ತು ಸಿನಿಮಾ ನೋಡೋವರೆಗೂ. ನನಗೂ ಸಿನಿಮಾ ಫುಲ್ ನೋಡಿರಲಿಲ್ಲ. ಇವತ್ತು ನೋಡಿದಾಗ ಅನಿಸ್ತಿದ್ದು ನನಗೆ, ನಾನೇನೋ ಎಕ್ಸ್ಪೆಕ್ಟೇಷನಲ್ಲಿ ಇದ್ದೆ, ಬಟ್ ಸಿನಿಮಾ ಹಾಗೆ ನಾನು ನೋಡಿದಾಗ ತುಂಬ ಡಿಫ್ರೆಂಟ್ ಆಗಿತ್ತು. ಯಾಕೆಂದರೆ ಚಂದನ್ ಅವರ ಫಸ್ಟ್ ಮೂವಿ, ನನಗಂತೂ ಎಲ್ಲೂ ಅವ್ರ ಫಸ್ಟ್ ಮೂವಿ ಅಂತ ಅನಿಸ್ಲೇ ಇಲ್ಲ. ಆಸ್ ಎ ಕೋ ಆರ್ಟಿಸ್ಟ್ ಆಗಿನೂ ಕೂಡ. ಸೊ ನನಗೆ ಅವ್ರ ಆ್ಯಕ್ಟಿಂಗ್ ತುಂಬ ಇಷ್ಟ ಆಯಿತು. ಸೇಮ್ ಆಸ್ ಯೂಶುವಲ್ ನವರಸನ್ ಸರ್ದು ಅಷ್ಟೇ. ಸೊ ನಿಮ್ಗೆಲ್ಲರಿಗೂ ಸಿನಿಮಾ ಇಷ್ಟ ಆಗಿದೆ. ಸೊ ನಮಗೆ ಅದೇ ಖುಷಿ. ಮೈಯೆಲ್ಲ ಜುಮ್ ಆಗುತ್ತೆ, ಯಾಕೆಂದರೆ ಎಲ್ಲರೂ ಹೇಳ್ತಿದ್ದಾರೆ ಒಂದೊಳ್ಳೆ ರೆಸ್ಪಾನ್ಸ್ ಇದೆ ಅಂತ ಹೇಳಿ. ಈ ಸಿನಿಮಾ ಮರ್ಡರ್ ಮಿಸ್ಟ್ರಿ ಅಂತ ನಾವು ಏನು ಅನ್ಕೊಂಡಿದ್ವಿ, ಎಲ್ಲರೂ ಇವಾಗ ಹೇಳ್ತಿರೋದು ಇದೊಂದು ಸೋಷಿಯಲ್ ಕಾಸ್ ಇರುವಂತಹ ಮೆಸೇಜ್ ಓರಿಯೆಂಟೆಡ್ ಸಿನಿಮಾ ಅಂತ ಹೇಳಿ. ಈ ಥರ ಸಿನಿಮಾಗಳು ಗೆಲ್ಲಬೇಕು. ಏಕೆಂದರೆ ನಮ್ಮ ಸಮಾಜದಲ್ಲಿ ಅನ್ಯಾಯ ಆಗ್ತಾ ಇದೆ, ಅದಕ್ಕೆ ಏನೋ ಒಂದು ಸೋಷಿಯಲ್ ಮೆಸೇಜ್ ಇರೋದು. ಈ ಸಿನಿಮಾದಿಂದ ಒಂದು ಜನಗಳಿಂದ ನಮಗೊಂದು ಸಪೋರ್ಟ್ ಬೇಕು. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಬಂದಿರುವಂಥ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಅಷ್ಟೇ. ನಮ್ಮ ಜಗದೀಶ್ ಅವರು, ಕೃಷ್ಣ ಸರ್ ಮೇ 9ಕ್ಕೆ ನಾವೆಲ್ಲ ಸಿನಿಮಾ ನೋಡಿದ್ದೀವಿ. ಆಲ್ರೆಡಿ ನಮಗೆಲ್ಲ ಇಷ್ಟ ಆಗಿದೆ ಸಿನಿಮಾನ. ನೀವೆಲ್ಲ ಬಂದು ಥಿಯೇಟರ್ ನೋಡಿ. ಇದೇ ಮೇ 9ಕ್ಕೆ ಈ ಶುಕ್ರವಾರ ರಿಲೀಸ್ ಆಗ್ತಾ ಇದೆ. ನಾವೆಲ್ಲ ಎಂಜಾಯ್ ಮಾಡಿದ್ದೀವಿ. ಸಸ್ಪೆನ್ಸ್ ತುಂಬ ಚೆನ್ನಾಗಿದೆ ಸಿನಿಮಾದಲ್ಲಿ. ಅದೇನು ಅಂತ ಹೇಳ್ಬಾರ್ದು, ಹಾಗಾಗಿ ನೀವೇ ಬಂದು ಎಂಜಾಯ್ ಮಾಡಿದ್ದೀವಿ. ಒಳ್ಳೆ ಥ್ರಿಲ್ಲರ್ ಸಬ್ಜೆಕ್ಟ್ ಮಾಡಿದ್ದಾರೆ. ಸೊ ಮೇ 9th ರಿಲೀಸ್ ಆಗ್ತಿದೆ ಸೂತ್ರಧಾರಿ ಇಲ್ಲೇ ಇದ್ದಾರೆ. ಚಂದನ್ ಅವರು, ನವರಸನ್ ಅವರು, ಎಲ್ರಿಗೂ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಅಪೂರ್ವ ಆಲ್ ದಿ ಬೆಸ್ಟ್ ಆ್ಯಂಡ್ ಡೈರೆಕ್ಟ್ರು ಆಲ್ ದಿ ಬೆಸ್ಟ್. ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಮೇ 9th ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಆಲ್ ದಿ ಬೆಸ್ಟ್. ಮೊದಲನೇದಾಗಿ ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಯಾಕೆಂದ್ರೆ ಬೆಳಗಿಂದ ನೀವು ಸೂತ್ರಧಾರಿಗೋಸ್ಕರ, ನೀವು ಸೂತ್ರಧಾರಿಗಳು ಆ್ಯಕ್ಚುಲಿ.
ಸೊ ಪ್ರತಿಯೊಂದು ಸಿನಿಮಾಗೂ ನೀವು ಸೂತ್ರಧಾರಿಗಳಾಗಿರೋದ್ರಿಂದನೇ ಎಲ್ಲ ಸಿನಿಮಾ ಕನ್ನಡ ಸಿನಿಮಾನ, ಯಾಕೆಂದರೆ ಕನ್ನಡ ಸಿನಿಮಾನ ಬೆಳೆಸಬೇಕು, ಕನ್ನಡ ಸಿನಿಮಾನ ಉಳಿಸ್ಬೇಕು ಅಂತ ಇವತ್ತೇನು ಹಲವಾರು ಸಿನಿಮಾಗಳಿಗೆ ನೀವು ಸಪೋರ್ಟ್ ಮಾಡಿ ಸಕ್ಸಸ್ಫುಲ್ ಮಾಡಿ ಏನು ಸಕ್ಸಸ್ ಮೀಟ್ವರೆಗೂ ನೀವು ಕರ್ಕೊಂಡ್ಬಂದಿದ್ದೀರ. ಸೂತ್ರಧಾರಿಲಿ ನಾನೊಬ್ಬ ಆ್ಯಕ್ಟ್ರು ಇಲ್ಲ ನಮ್ಮ ಒಂದು ಟೀಮ್ ಅಂತ ನಾವು ಹೇಳಕ್ ಹೋಗಲ್ಲ. ಯಾವುದೇ ಪ್ರೇಕ್ಷಕನಿಗೂ ಒಂದು ಕೂತ್ಕೊಂಡಾಗ ಇವತ್ತುವರೆಗೂ ಚಂದನ್ ಶೆಟ್ಟಿ ಅವರ ಮ್ಯೂಸಿಕ್ ನೋಡಿದಾರೆ ನೀವು. ಚಂದನ್ ಶೆಟ್ಟಿ ಅವ್ರ ಮ್ಯೂಸಿಕಲ್ಲಿ ಏನೇನು ಪ್ರೂವ್ ಮಾಡ್ಕೊಂಡಿದಾರೋ ಆ್ಯಕ್ಟಿಂಗಲ್ಲೂ ಅದೇ ರೀತಿ ಅವರಾಗಿರ್ಬೋದು, ಅಪೂರ್ವ ಆಗಿರ್ಬೋದು, ನವರಸನ್ ಅವರಾಗಿರ್ಬೋದು, ನಮ್ಮ ಡೈರೆಕ್ಟರ್ ಕಿರಣ್ ಅವರಾಗಿರ್ಬೋದು, ಎಲ್ಲರ ಒಂದು ಟೀಮ್ ಒಂದು ಕಮಿಂಗ್ ಟುಗೆದರ್ ಇಸ್ ಬಿಗಿನಿಂಗ್, ಥಿಂಕಿಂಗ್ ಟುಗೆದರ್ ಇಸ್ ಪ್ರೋಗ್ರೆಸ್, ವರ್ಕಿಂಗ್ ಟುಗೆದರ್ ಇಸ್ ಸಕ್ಸಸ್ ಅಂತ ತಿಳ್ಕೊಂಡು ಈ ಒಂದು ಸಿನಿಮಾ ಮಾಡಿದ್ರು, ಒಂದು ಕನ್ಸು ಕಟ್ಟಿ. ಯಾಕೆಂದ್ರೆ ನನ್ನ ಬ್ರದರ್ ಫ್ರಮ್ ಅನದರ್ ಮದರ್ ಒಂದು ಆಕ್ಟರ್ ಆಗಿ, ಡೈರೆಕ್ಟರ್ ಆಗಿ, ಪ್ರೊಡ್ಯೂಸರ್ ಆಗಿ ಒಂದು ಕನ್ಸು ಕಟ್ಟಿ ಒಂದು ಸೂತ್ರಧಾರಿ ಮಾಡಿದ್ದಾರೆ. ನಿಮ್ಮೆಲ್ಲರ ಸಪೋರ್ಟು, ನಿಮ್ಮೆಲ್ಲರ ಪ್ರೀತಿ. ಮೇ 9ನೇ ತಾರೀಕು ದಯವಿಟ್ಟು ಎಲ್ಲ ಪ್ರೀತಿಯ ಕನ್ನಡಿಗರು ಚಂದನ್ ಶೆಟ್ಟಿ ಅವರು ಎಷ್ಟು ಕಿಕ್ ಕೊಟ್ಟಿದ್ರು ಸಾಂಗ್ ಅಲ್ಲಿ, ಸಿನಿಮಾಲು ಕೂಡ ಅದೇ ರೀತಿ ಒಂದು ಒಳ್ಳೆ ಬ್ಯೂಟಿಫುಲ್ ಕಿಕ್ ಕೊಟ್ಟಿದ್ದಾರೆ. ಸೂತ್ರಧಾರಿ ಯಾರು ಅನ್ನೋದನ್ನ ಪ್ರತಿಯೊಬ್ಬ ಜೀವನದಲ್ಲೂ ಅವರ ಸ್ವಂತ ಜೀವನದಲ್ಲಿ ಇರ್ತದೆ. ಆ ಪ್ರತಿ ಸೂತ್ರಧಾರಿ ನೀವೂ ಆಗಿರಿ, ನಾವೂ ಆಗಿರ್ತೀವಿ. ಖಂಡಿತ ಆ ಪದಕ್ಕೆ ಒಂದು ಅರ್ಥ ಇದೆ. ಆ ಸಿನಿಮಾಗೆ ಏನ್ ಅರ್ಥ ಇದೆ ಅಂತ ಮೇ 9ಕ್ಕೆ ಸಿನಿಮಾ ಥಿಯೇಟರ್ ಬಂದು ನೋಡಿ ಅಂತ. ಥ್ಯಾಂಕ್ ಯು. ಗೋವಿಂದರಾಜ್ ಅವರು ನಿರ್ಮಾಪಕರು ದಯವಿಟ್ಟು ಬರಬೇಕು. ಅಷ್ಟೊಂದು ಮಾಸ್ಟರ್. ಎಲ್ರಿಗೂ ನಮಸ್ಕಾರ. ಈಗ ತಾನೇ ಸೂತ್ರಧಾರಿ ನೋಡಿದ್ವಿ, ತುಂಬ ಚೆನ್ನಾಗಿ ಮೂರು ಬಂದಿದೆ. ನಮ್ಮ ಕಿರಣ್ ಅವರ ವರ್ಕು ತುಂಬ ಚೆನ್ನಾಗಾಗಿದೆ ಸರ್, ತುಂಬ ನೈಸ್. ನಮ್ಮ ನವರಸನ್ ಸರ್ ಅಷ್ಟೇ, ಅವ್ರು ಸಿನಿಮಾಗಾಗಿ ತುಂಬ ಓಡಾಡ್ತಾರೆ. ಇಲ್ಲಿ ಬಂದಿರೋ ಸಿನಿಮಾ ಎಲ್ಲ ಹಿಟ್ ಆಗಿದೆ, ಇಲ್ಲ ಬಂದಿರೋದು ಈ ಸಿನಿಮಾನು ಹಿಟ್ ಆಗಬೇಕು ಅಂತ ಆಸೆ. ಡ್ಯಾನ್ಸ್ ಸಾಂಗ್ ಮಾಡಬೇಕು ಅಂದ್ರೆ ಒಂದಷ್ಟು ಹಿಟ್ ಇತ್ತು, ಹಾಡು ಕೇಳಿದ ತಕ್ಷಣ ಹಿಟ್ ಆಗುತ್ತೆ ಅಂತ ಒಂದು ಇದಿತ್ತಲ್ಲ, ಅದೇ ರೀತಿ ಸಿನಿಮಾನು ಅಷ್ಟೇ. ಇಲ್ಲಿ ಒಂದು 10 ದಾರಿ ಕಾಣಿಸಿದ್ರು ಕೊನೆವರೆಗೂ ಸೂತ್ರಧಾರಿ ಯಾರು ಅಂತ ಮಾತ್ರ ಗೊತ್ತಾಗದಿರಂಗೆ ಕಾಪಾಡ್ಕೊಂಡು ಬಂದಿದ್ದಾರೆ. ಥ್ಯಾಂಕ್ ಯು. ಹಾಗೆ ನಮ್ಮ ಕಿರಣ್ ಬ್ರೋ ಅವ್ರ ಇದೆ, ಚಂದನ್ ಬ್ರೋ ಅವರು, ನಾವು ಅವರು ಬಾಸ ಸಾಂಗ್ ಬರಬೇಕಂದ್ರೂ ಒಳ್ಳೆ ಫ್ರೆಂಡ್ಸು. ಸಾಂಗಲ್ಲಿ ತುಂಬ ಫೇಮಸ್ಸು. ಅದೇ ರೀತಿ ಆ್ಯಕ್ಟಿಂಗಲ್ಲೂ ಅಷ್ಟೇ, ಎಲ್ಲೂ ಫಸ್ಟ್ ಸಿನಿಮಾ ಅಂತಾನೆ ಅನಿಸಿಲ್ಲ. ತುಂಬಾ ಖುಷಿ ಇದೆ. ಅಪೂರ್ವ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು RR ಬ್ರೋ ವೆರಿ ನೈಸ್. ಸೆಕೆಂಡ್ ಹಾಫ್ ಅಂತೂ ಎಕ್ಸ್ಟ್ರಾರ್ಡನರಿ ಆಗಿದೆ, ತುಂಬಾ ಖುಷಿ ಇದೆ. ಮೇ 9ಕ್ಕೆ ಎಲ್ಲರೂ ಪ್ಯಾಕೇಜ್ಗೆ ಬಂದು ಸಿನಿಮಾ ನೋಡಿ. ಎಲ್ಲರೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ಈಗ ತಾನೇ ನಾವು ಸೂತ್ರಧಾರಿ ಸಿನಿಮಾ ನೋಡಿದ್ದೀವಿ. ಸೊ ತುಂಬ ಚೆನ್ನಾಗಿ ಎಲ್ಲ ಒಂದು ಟೆಕ್ನಿಷಿಯನ್ ಇಂದ ಹಿಡಿದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗ್ಬೋದು. ಅಫ್ಕೋರ್ಸ್ ಚಂದನ್ ಶೆಟ್ಟಿ ಅವರು ಮ್ಯೂಸಿಕ್ ಡೈರೆಕ್ಟರ್ ಆಗಿರೋದ್ರಿಂದ ಅವ್ರದೇ ಸಿನಿಮಾಗೆ ಯಾವುದೇ ರೀತಿ ಏನು ಮೋಸ ಮಾಡಿಲ್ಲ. ತುಂಬ ಚೆನ್ನಾಗಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾಡಿದ್ದಾರೆ, ಹಾಗೆ ತುಂಬ ಚೆನ್ನಾಗಿ ಸಾಂಗ್ಸ್ ಮಾಡಿದ್ದಾರೆ. ಸೊ ಕಂಟೆಂಟ್ ಇರೋ ಸಿನಿಮಾ. ದಯವಿಟ್ಟು ಎಲ್ಲರೂ ಕನ್ನಡಿಗರು ಕನ್ನಡ ಸಿನಿಮಾಗಳನ್ನ ಚಿತ್ರಮಂದಿರದಲ್ಲೇ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಆಲ್ ದ ಬೆಸ್ಟ್ ಸೂತ್ರಧಾರಿ ಟೀಮ್ಗೆ, ಎಂಟೈರ್ ಟೀಮ್ಗೆ. ಮೇ 9th ರಿಲೀಸ್ ಆಗ್ತಿದೆ, ನಾವು ನೋಡಿದ್ದೀವಿ, ನೀವು ನೋಡಿ. ಓಕೆ, ಆಮೇಲೆ ಸಿನಿಮಾ ಆಗಲಿ, ಯಾಕಂದ್ರೆ ಅವ್ರು ಯಾರಿಗೆ ಮಾತಾಡೋದು ಗೊತ್ತಾಗಲ್ಲ. ಸಿನಿಮಾ ಪ್ರೇಕ್ಷಕರ ಮುಂದೆ ಬಂದ್ಮೇಲೆ ಅವರೇ ಕೇಳ್ತಾರೆ ಮಾತಾಡೋಕ್ಕೆ. ಮಸ್ತ್ ನೀವು ಬನ್ನಿ. ಆ್ಯಕ್ಚುಲಿ ಶೂಟಿಂಗ್ ಮಾಡುವಾಗ ಏನು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಇವತ್ತು ನಾನು ಪರದೆ ಮೇಲೆ ನೋಡ್ಕೊಂಡ್ಮೇಲೆ ತುಂಬ ಚೆನ್ನಾಗಿ ಬಂದಿದೆ ನಿಜವಾಗ್ಲೂ. ನಮ್ಮ ಸಿನಿಮಾ ದಯವಿಟ್ಟು ಎಲ್ಲರಿಗೂ ಆಶೀರ್ವಾದ ಮಾಡಿದ್ದೇವೆ. ನಮ್ಮಂಥ ಒಳ್ಳೆ ಕಲಾವಿದರಿಗೆ, ಹೊಸ ಕಲಾವಿದರಿಗೆ ಇದ್ರ ಅವಕಾಶ ಮಾಡ್ಕೊಳ್ತಾರೋ ಅನ್ನದಾತರಿಗೆ ಫಸ್ಟು ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು ಸಕ್ಸಸ್ ಸಿಗಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತ. ಥ್ಯಾಂಕ್ ಯು. ಓಕೆ, ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಒಂದು ಒಳ್ಳೆ ಕನ್ನಡ ಸಿನಿಮಾ ಮೇ 9ಕ್ಕೆ ಕೊಡುವಂತ ಪ್ರಯತ್ನ ನಮ್ದಿದೆ ಸೂತ್ರಧಾರಿಯಿಂದ. ಅದನ್ನ ಬಂದು ಆಶೀರ್ವಾದ ಮಾಡಬೇಕಾಗಿರೋದು ಕನ್ನಡ ಜನತೆ ಕೈಲಿದೆ. ಥ್ಯಾಂಕ್ ಯು ವೆರಿ ಮಚ್. ಗುಡ್ ನೈಟ್. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.